ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರಾತ್ಮೀಯರೇ. ಬೆಳಗಾವಿ ಜಿಲ್ಲೆ ಅಂದ ತಕ್ಷಣ, ಅದು ರೈತರ ಹೋರಾಟ ಬಂದ ತಕ್ಷಣ ಶಶಿಕಾಂತ್ ಗುರೂಜಿ ಹೆಸರು ಮುಂಚೂಣಿಗೆ ಬರ್ತದೆ. ಆಲ್ರೆಡಿ ಉತ್ತರ ಕರ್ನಾಟಕದಲ್ಲೇ ಶಶಿಕಾಂತ್ ಗುರೂಜಿ ಅವರ ಹೆಸರು ರೈತ ಸಮುದಾಯದಲ್ಲಿ ಒಳ್ಳೆಯ ಮನಸ್ಸಿನಿಂದ ಎಲ್ಲರೂ ನಡೀತಾ ಇರ್ತಾರೆ. ಇಲ್ಲಪ್ಪ, ಇವರು ಈ ವ್ಯಕ್ತಿಯಲ್ಲೇ ಒಂದು ಸಂಘಟನೆ ಮಾಡೋ ಶಕ್ತಿ ಅಷ್ಟೇ ಅಲ್ಲ, ಒಂದು ಬದಲಾವಣೆ ಮಾಡೋದು ಶಕ್ತಿನೂ ಇರಲಿಲ್ಲ ಅನ್ನೋದು ಭಾಳ ಜನ ರೈತರ ಅಭಿಪ್ರಾಯ. ಹೀಗಾಗಿ ರೈತರಿಗೆ ಶಶಿಕಾಂತ್ ಗುರೂಜಿಯವ್ರ ಮೇಲೆ ಒಂದು ವಿಶ್ವಾಸ, ಏನು ಹೇಳಿದ್ರು ಸತ್ಯ ಹೇಳ್ತಾರೆ, ಅದಕ್ಕಾಗಿ ನಿಷ್ಠುರವಾಗಿ ಮಾತಾಡ್ತಾರೆ ಮತ್ತು ರೈತರ ಮನಸ್ಸಿಗೆ ಮುಟ್ಟೋ ಹಾಗೆ ತಮ್ಮ ಭಾಷೆನ ಬಳಸ್ತಾರೆ. ಅಷ್ಟೇ ಅಲ್ಲ, ಜಾಗೃತಿ ಮಾಡ್ತಾ ಇದ್ದಾರೆ ರೈತರನ್ನ. ಆಗಬೇಕಾಗಿದೆ ಇವತ್ತು ರೈತರ ಮೊದಲು ಎದ್ದು ನಿಲ್ಲಬೇಕಾಗಿದೆ. ತಮಗಾಗುವ ಅನ್ಯಾಯಗಳ ಬಗ್ಗೆ ಬರೀ ಪ್ರತಿಭಟನೆ ಅಲ್ಲ, ಯೋಗ್ಯರನ್ನು ಆಯ್ಕೆ ಮಾಡುವಂಥ ಒಂದು ಶಕ್ತಿಯನ್ನು ಬೆಳೆಸ್ಕೋಬೇಕಾಗಿದೆ. ಯಾಕಂದ್ರೆ ಬದಲಾವಣೆ ಆಗೋದು ಒಳ್ಳೆಯ ಜನ ನಾಯಕರಿಂದ. ಅದನ್ನು ಆಯ್ಕೆ ಮಾಡೋರು ಯಾರು? ಜನ, ರೈತರು. ಪ್ರಮುಖವಾಗಿ ದೇಶದಲ್ಲಿ ತಿಂತವ್ರು ಯಾರು? 70% ರೈತರು. ರೈತರ ಮನಸ್ಸು ಮಾಡಿ ಒಗ್ಗಟ್ಟು ಆದ್ರೆ ಈ ದೇಶದ ಇತಿಹಾಸ ನಿಶ್ಚಿತವಾಗಿ ಬದಲಾಗ್ತದೆ. ಆದ್ರೆ ಒಗ್ಗಟ್ಟು ಆಗೋದೇ ಇಲ್ಲಲ್ಲ. ಏನು ಮಾಡೋದು? ಓಣಿಗೊಬ್ಬರು ನಾಯಕರು, ಹಳ್ಳಿಗೊಬ್ಬರು ನಾಯಕರು, ನಂದು ನಡೀಲಿ ಅನ್ನುವಂಥ ನಾಯಕರು. ಹೀಗಾಗಿ ಈ ಹೋರಾಟ ಪಾಪ ಕಳೆದ 3-4 ದಶಕಗಳಿಂದ ಬಂದಿದ್ದರು. 3-4 ಅಲ್ಲ, ನಿಜವಾಗಿ ಯಾವತ್ತ ಈ ಒಂದು ಸಂಸ್ಕೃತಿ ನಾಗರಿಕತೆ ಹುಟ್ಟಿತೋ ಅಂದಿಂದ ರೈತದ ಜೊತೆ ಬೆಳೆದ. ರೈತನ ಸಂಸ್ಕೃತಿ ಮೂಲಾಧಾರ, ನಾಗರಿಕತೆ ಮೂಲಾಧಾರ. ಆದರೆ ದುರಂತ ಏನಪ್ಪ ಅಂದ್ರೆ ತನಗಾಗುವಂಥ ಅನ್ಯಾಯ ಅವನಿಗೆ ತಿಳಿದೇ ಹೋಗ್ತದೆ. ಕಾರಣ ಅಂದ್ರೆ ಎಲ್ಲರಿಗೂ ಶಿಕ್ಷಣ ಇಲ್ಲದಂಥದ್ದು. ಅದಕ್ಕೆ ನಾವು ಪ್ರತಿಪಾದನೆ ಮಾಡೋದು ಪ್ರತಿ ಸಲನೂ ಎಲ್ಲರಿಗೂ ಫ್ರೀ ಶಿಕ್ಷಣ ಕೊಡಿಸುವಂಥ ವ್ಯವಸ್ಥೆ ಯಾವ ನಾಯಕ ತರ್ತಾನಪ್ಪ ಈ ದೇಶದೊಳಗೆ ಅಂತೇಳಿ ಹೇಳ್ತಾರೆ ಬಾಯಿಯಲ್ಲಿ ಬಡಾಯಿ. ಆದರೆ ವಾಸ್ತವವಾಗಿ ಅದು ಯಾವುದೂ ಇಲ್ಲ. ಯಾಕಂದ್ರೆ ₹1 ಕೇವಲ 2 ರೂಪಾಯಿಗಳನ್ನು ಮಾತ್ರ ಶಿಕ್ಷಣ ಖರ್ಚು ಮಾಡ್ತಾರೆ. ಹೀಗಾಗಿ ನಾವು ದಡ್ಡ ಶಿಖಾಮಣಿಗೆ ಆಗಿಬಿಟ್ಟಿವಿ. ನಮಗೆ ಮೋಸ ಮಾಡೋದು ಗೊತ್ತಾಗೋದೇ ಇಲ್ಲ. ಹೀಗಾಗಿ ರೈತರು ಇವತ್ತು ಬೀದಿಲಿ ಹೋರಾಟ ಮಾಡುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಈ ನೋಡ್ರಿ, DCC ಬ್ಯಾಂಕ್ ರೈತರ ಬ್ಯಾಂಕ್, ಹಾಗೆ ಹೀಗೆ ನಮ್ಮ ಚುನಾವಣಾ ಸಂದರ್ಭದಲ್ಲಿ ಎಲ್ಲರೂ ಮಾತಾಡಿದರು. ಜಾರಕಿಹೊಳಿ ಸಹೋದರರು ಮಾತಾಡಿದರು,